ಹನುಮ ಜಯಂತಿ ಅಂದ್ಬಿಟ್ಟು ಸುಮಾರು ಆಲೇ ಒಂದು 12 ವರ್ಷದಿಂದನೂ ನಾವು ಮಾಡ್ಕೊಂಬಂದಿದ್ದೀವಿ. ನಮ್ಮ ಆಂಜನೇಯನ ದೇವಸ್ಥಾನ ಹಿಂದಿನಿಂದ ನಮ್ಮ ಅಪ್ಪರು ಹಾಗೂ ಪಟೇಲ್ರುಗಳು ನಡೆಸ್ಕೊಂಬರ್ತಾಯಿದ್ರು. ಅವರು ಹಿಂದಿನಿಂದ ಹೇಗೆ ನಡೆಸ್ಕೊಂಬಂದಿದ್ದಾರೋ ಹಾಗೆ ನಾವು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಈ ದೇವಸ್ಥಾನವು ಪುರಾತನ ಕಾಲದಿಂದಲೂ ಭಾಳ ಅಭಿವೃದ್ಧಿ ಹೊಂದಿದ್ದು ಭಾಳ ವಿಶೇಷವಾಗಿ ಪವರ್ಫುಲ್ ದೇವರಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳನ್ನು ಹೊಂದಿದ್ದು ಇವತ್ತು ವಿಶೇಷವಾಗಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ಅದ್ಧೂರಿಯಾಗಿ ನಡೆಸ್ಕೊಂಬರ್ತಾ ಇದ್ದೀವಿ. ನಮಗೇನೋ ಪ್ರಾಬ್ಲಮ್ ಇತ್ತು, ಇವತ್ತು ಹನುಮನ ಜಯಂತಿ ಅಂದ್ಬಿಟ್ಟು ಹೋಮದ್ದು ನೈವೇದ್ಯ ಇದು ಅಭಿಷೇಕ ದೇವರೆಲ್ಲ ಎತ್ತಿಸಿ ಇದು ಮಾಡಿದ್ವಿ, ಮೆರವಣಿಗೆ ಮಾಡಿದ್ವಿ. ಮದುವೆ ಆಗಿ 35 ವರ್ಷ ಆಯಿತು. ಆವತ್ತಿಂದನೂ ದೇವ್ರನ್ನ ನಂಬ್ಕೊಂಡು ಬಂದಿದ್ದೀವಿ. ಎಲ್ಲ ಒಳ್ಳೇದು ಮಾಡಿದ್ದಾನೆ ಹನುಮಂತರಾಯ. ಭಕ್ತಾದಿಗಳು ಎಲ್ಲ ಹಂಗೆ ನಂಬ್ಕೊಂಡು ಅವ್ರವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊತಾರೆ. ಅವರು ಏನೇ ಕೇಳ್ಕೊಂಡ್ಲಿ ಅದು ಅಭಿವೃದ್ಧಿ ಆಗುತ್ತೆ ಹಂಗೆ ನಂಬಿದ್ದಾರೆ. ದಿನಕ್ಕೆ ಒಳ್ಳೆಯ ಹೆಸರು ತಗೋತಾ ಇದೆ ಹೊರತು ಸಿಂಗನಹಳ್ಳಿ ಹನುಮಂತರಾಯ ಗ್ರಾಮಾಂತರ ಅಂತ ಅಷ್ಟೇ ಅಭಿವೃದ್ಧಿ ಆಗ್ತಾಯಿದೆ. ಇಲ್ಲಿ ಹತ್ತೂರಲ್ಲೂ ಎಷ್ಟೊಂದು ಥರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದಾವೆ. ಅದರಲ್ಲೂ ಫೇಮಸ್ ಆಗಿರುವಂತಹ ದೇವಸ್ಥಾನ ಯಾವುದಾದ್ರು ಇದ್ದರೆ ಅದು ಸಿಂಗನಹಳ್ಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಏಕೆ ಅಂದರೆ ಪ್ರತಿ ವರ್ಷ ಎಲ್ಲ ಭಕ್ತಾದಿಗಳು ಬೆಂಗಳೂರು ಹಾಗೂ ಇನ್ನಿತರ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದು ಅರಿಸೇವೆ ತರಹ ಒಂದು ಮರಿಗಳನ್ನು ಕುಯ್ದು 10,000 ಜನಗಳಿಗೆ 1,000 ಜನಗಳಿಗೆ ಊಟಗಳನ್ನು ಹಾಕುವ ಮೂಲಕ ಈ ಒಂದು ದೇವಸ್ಥಾನ ಪ್ರಸಿದ್ಧಿಯಾಗಿದೆ. ಇನ್ನೊಂದು ಏನು ವಿಶೇಷ ಏನು ಹೇಳಬೇಕು ಅಂದರೆ, ಈ ಕೊರೋನಾ 2019-20 ಬಂತು. ಆ ಕೊರೋನಾ ದೇಶಗಳಲ್ಲಿ ರಾಜ್ಯಗಳಲ್ಲೆಲ್ಲ ಅಡ್ಕತ್ತು. ಆದರೆ ನಮ್ಮೂರಲ್ಲಿ ಒಂದೇ ಒಂದು ಕೇಸು ಸಹ ಆಗಲಿಲ್ಲ. ಅದಕ್ಕೆ ನಾವು ಕಾರಣ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಆಶೀರ್ವಾದ ಪಡೆದು ತಾವು ಏನೇನು ಈಡೇರಿಸ್ಕೊತೀರ ಅದನ್ನೆಲ್ಲ ಈಡೇರಿಕೆ ಆಗೇ ಆಯ್ತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.